ಹಲೋ ಫ್ರೆಂಡ್ಸ್, ಇವತ್ತು ಇನ್ನೊಂದು ಎಕ್ಸಾಂಪಲ್ ನಾನು ತಗೊಂತಾ ಇದ್ದೀನಿ. ಸೊ ಇದು ಕೂಡ ಫಾಲ್ ಸೀಲಿಂಗ್ ಗೆ ಯೂಸ್ ಮಾಡುವಂತ ಡಿಸೈನ್. ಸೊ ಕೆಲವೊಬ್ಬರಿಗೆ ಡಿಸೈನ್ ನೋಡ್ತೀವಿ, ತುಂಬಾ ಇಷ್ಟ ಆಗತ್ತೆ, ಬಟ್ ಎಕ್ಸಿಕ್ಯೂಷನ್ ನಲ್ಲಿ ಬಂದಾಗ ಮೆಷರ್ಮೆಂಟ್ ಗಳನ್ನ ಹೇಗೆ ತಗೊಬೇಕು ಅಂತ ಗೊತ್ತಿರಲ್ಲ. ಸೊ ಈ ಇಮೇಜ್ ಅಲ್ಲೂ ಕೂಡ ನಮ್ಗೆ ಯಾವುದೇ ರೀತಿ ಮೆಷರ್ಮೆಂಟ್ಸ್ ನ ಕೊಟ್ಟಿಲ್ಲ, ಬಟ್ ಆ ಮೆಷರ್ಮೆಂಟ್ಸ್ ನ ನಾವು ಟ್ರ್ಯಾಕಿಂಗ್ ಮಾಡ್ಬೇಕು ಪ್ರಾಪರ್ ಆಗಿ ಅನ್ನೋದಾದ್ರೆ ಅದನ್ನ 2D ಆಟೋ ಕೆಡಲೆ ಮಾಡ್ಬೇಕಾಗತ್ತೆ. ಸೊ ಇಲ್ಲಿ ಮತ್ತೆ ನಾನು ಯೂಸ್ ಮಾಡುವಂತ ಕಮಾಂಡ್ಸ್ ಲೈನ್ ಆಗಿರುತ್ತೆ. ಅದಾದ್ಮೇಲೆ ನೆಕ್ಸ್ಟ್ ಪಾಲಿಗಾನ್ ನಾವು ತಗೊಂಡಿರ್ತೀವಿ. ಸೊ ಯಾಕೆನ್ನೋದಾದ್ರೆ ನಾವಿಲ್ಲಿ ಚೆಕ್ ಮಾಡ್ಬೋದು 1 2 3 4 5 ಟೋಟಲಿ ಲೀವ್ಸ್ ಇರೋದು. ಸೊ ನಾನು ಅದಕ್ಕೆ ಪಾಲಿಗಾನ್ಸ್ ನ ಯೂಸ್ ಮಾಡ್ತೀನಿ. ಅದ್ ಬಿಟ್ಟು ಆಸ್ ಯೂಶುವಲ್ ನಮ್ಗೆ ವಾಟ್ ಐ ಕ್ಯಾನ್ ಸೇ ಟ್ರಿಮ್ ಕಮಾಂಡ್ ಬರುತ್ತೆ, ಅಗೇನ್ ಮೂವ್ ಬರುತ್ತೆ, ಕಾಪಿ ಬರುತ್ತೆ, ಹ್ಯಾಚ್ ಬರುತ್ತೆ. ಓಕೆ, ಸೊ ಇದು ಮೇಜರ್ ಕಮಾಂಡ್ಸ್. ಇಷ್ಟೇ ಕಮಾಂಡ್ಸ್ ಅಲ್ಲಿ ನಾವು ಹೇಗೆ ಇದನ್ನ ಡಿಸೈನಿಂಗ್ ನ ಮಾಡ್ಬೋದು ಅಂತ. ಓಕೆನಾ? ಸೊ ಫಸ್ಟ್ ನಾನು ಏನ್ ಮಾಡ್ತಾ ಇದೀನಿ ಅಂದ್ರೆ ಪಾಲಿಗಾನ್ ಕಮಾಂಡ್ ಚೂಸ್ ಮಾಡ್ತಾ ಇದ್ದೀನಿ. ಸೊ ನಂಬರ್ ಆಫ್ ಸೈಡ್ಸ್ ಕೇಳ್ತಾ ಇದೆ. ಐ ಆಮ್ ಜಸ್ಟ್ ಎಂಟರಿಂಗ್ ಇನ್ 5 ನಂಬರ್ ಅಂತ ತಗೋತಾ ಇದೀನಿ. ಸೊ ಅಗೇನ್ ಇನ್ಸ್ಕ್ರೈಬ್ ಸರ್ಕಮ್ಸ್ಕ್ರೈಬ್ ಅಂತ ಕೇಳುತ್ತೆ. ನಾನು ಇನ್ಸ್ಕ್ರೈಬ್ ಅಂತಾನೆ ತಗೋತೀನಿ. ಸೊ ವ್ಯಾಲ್ಯೂ ಆಫ್ ಏನ್ ಮಾಡ್ತಾ ಇದೀನಿ ಅಂದ್ರೆ 10 ಅಂತ ತಗೋತಾ ಇದೀನಿ. ಸೊ ವ್ಯಾಲ್ಯೂ ಆಫ್ 10 ಇದು ಡೆಸಿಮಲ್ ವ್ಯಾಲ್ಯೂ ಇದೆ, 10 ಅಂತ ತಗೋತಾ ಇದೀನಿ. ಸೊ ಈ ಶೇಪಿಂಗ್ ನಾನು ಮಾಡ್ಬೇಕಾದ್ರೆ ಅಬ್ಸರ್ವ್ ಮಾಡಿ. ಸೊ ಇಲ್ಲಿಂದ ಇಲ್ಲಿವರೆಗೂ ನಿಮ್ಗೆ ಸ್ಟ್ರೈಟ್ ಲೈನ್ ಬರುತ್ತೆ, ಇಲ್ಲಿಂದ ಇಲ್ಲಿಗೆ ಅಗೇನ್ ನಿಮ್ಗೆ ಕರ್ವ್ ಲೈನ್ ಬರುತ್ತೆ. ಓಕೆ, ಮತ್ತೆ ಇಲ್ಲಿಂದ ಇಲ್ಲಿಗೆ ಸ್ಟ್ರೈಟ್ ಲೈನ್ ಬರುತ್ತೆ. ಸೊ ಈ ಕರ್ವ್ ಲೈನ್ ಹೇಗೆ ನಾವು ಕ್ರಿಯೇಟ್ ಮಾಡ್ಬೋದು ಅಂತ ನೀವು ಅಬ್ಸರ್ವ್ ಮಾಡ್ಬೋದು. ಇಲ್ಲೊಂದು ಪಾಯಿಂಟ್ ಇಲ್ಲಿದೆ. ಸೊ ದಿಸ್ ಇಸ್ ಅ ಟೋಟಲಿ ಏನ್ ನೀವು ಡ್ರಾಯಿಂಗ್ ನ ತಗೋತಾರೆ ಇದಕ್ಕೆ ಸೆಂಟರ್ ಇದಾಗಿರತ್ತೆ. ಸೊ ನಾನು ಅದಕ್ಕೆ ಫಸ್ಟ್ ಈ ಸೆಂಟರ್ ಲೈನ್ ಇದರಲ್ಲಿ ನಾನು ಮಾರ್ಕ್ಅಪ್ ಮಾಡ್ಕೊಬೇಕು ಅನ್ನೋದಾದ್ರೆ, ಸೊ ಫಸ್ಟ್ ನಾನು ಈ ಲೈನ್ ನ ಕನೆಕ್ಟಿಂಗ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಇಲ್ಲಿಂದ ಇಲ್ಲಿಗೆ, ಅಗೇನ್ ಇಲ್ಲಿಂದ ಇಲ್ಲಿಗೆ, ಅಗೇನ್ ಇಲ್ಲಿಂದ ಇಲ್ಲಿಗೆ. ಇನ್ ದ ಸೇಮ್ ವೇ ಇಲ್ಲಿಂದ ಇಲ್ಲಿಗೆ, ಹೀಗೆ, ಅಗೇನ್ ಹೀಗೆ, ಹೀಗೆ, ಅಗೇನ್ ಇಲ್ಲಿಂದ ಇಲ್ಲಿಗೆ, ಅಗೇನ್ ಇದು ಈ ಪೇಜಿಂಗ್ ಇಲ್ಲಿಗೆ. ಸೊ ಮತ್ತೆ ಈಗ ಆಯ್ತಲ್ಲ. ಸೊ ಇದು ಟೋಟಲಿ ಇದಕ್ಕೆ ಕನೆಕ್ಟ್ ಆಯ್ತು, ಇಲ್ಲಿಂದ ಕನೆಕ್ಟಿಂಗ್ ಆಗಿದೆ. ಬಟ್ ಇನ್ನೊಂದು ಲೈನ್ ತಗೊಬೇಕು. ಸೊ ಇಲ್ಲಿಂದ ಸೆಂಟರ್ ಲೈನ್ ಅಂತ ತಗೋತಾ ಇದೀನಿ, ಮತ್ತೆ ಇಲ್ಲಿಂದ ಇನ್ನೊಂದು ಸೆಂಟರ್ ಲೈನ್ ತಗೊಂತಾ ಇದೀನಿ. ಓಕೆ, ಈ ಲೈನ್ ಮೇಲೆ 2 ಡಿವಿಷನ್ ಇದೆ, ಈ ಲೈನ್ ಮೇಲೆ 2 ಇದೆ, ಈ ಲೈನ್ ಮೇಲೆ 2 ಇದೆ, ಈ ಲೈನ್. ಓಕೆ, ಸೊ ಈಗ ನೀವು ಅಬ್ಸರ್ವ್ ಮಾಡ್ಬೋದು ಎಕ್ಸಾಕ್ಟ್ಲಿ ನಮ್ಗೆ ಈ ಸೆಂಟರ್ ಸಿಕ್ತು. ಇವಾಗ ಈ ಸೆಂಟರ್ ಸಿಕ್ಕಿದ್ಮೇಲೆ ಅಗೇನ್ ಈ ಪಾಯಿಂಟ್ ನಾವು ಚೂಸ್ ಮಾಡ್ಬೇಕು ಅಂದ್ರೆ ನನಗೆ ಈ ಪಾಯಿಂಟ್ಗಳು ನಮ್ಗೆ ಇಲ್ಲಿ ಸಿಗತ್ತೆ. ಅಬ್ಸರ್ವ್ ಮಾಡ್ತಾ ಇದ್ರಲ್ಲ, ಈ ಪಾಯಿಂಟ್ಸ್ ನೀವೇನ್ ಕನೆಕ್ಟಿಂಗ್ ಪಾಯಿಂಟ್ಸ್ ನೋಡ್ತಾ ಇದ್ರೆ ಈ ಪಾಯಿಂಟ್ಗಳು ಸಿಗತ್ತೆ. ಸೊ ನಾನು ಇವಾಗ ಇದನ್ನ ನಾನು ಕ್ರಿಯೇಟ್ ಮಾಡ್ಬೇಕು ಅನ್ನೋದಾದ್ರೆ, ಸೊ ನನಗೆ ಈ ಲೈನ್ ಹೆಲ್ಪ್ ಮಾಡುತ್ತೆ, ಮತ್ತೆ ಈ ಲೈನ್ ಹೆಲ್ಪ್ ಮಾಡುತ್ತೆ. ಸೊ ಫಸ್ಟ್ ಹೇಗೆ ನಾನು ಸರ್ಕಲ್ ತಗೋತಾ ಇದೀನಿ. ಸೊ ಸರ್ಕಲ್ ನ ತಗೊಂಡು ಈ ಪಾಯಿಂಟ್ ನ ಚೂಸ್ ಮಾಡಿ, ಓಕೆ, ಇಲ್ಲಿಂದ ಅಗೇನ್ ಈ ಲೈನ್ಗೆ ನೀವು ಅಬ್ಸರ್ವ್ ಮಾಡ್ತಿರ್ಬೋದು. ಅಲ್ಲಿಗೆ ನಾನು ಏನ್ ಮಾಡ್ತಾ ಇದೀನಿ ಅಂದ್ರೆ ಒಂದ್ ಸರ್ಕಲ್ ನ ಕ್ರಿಯೇಟ್ ಮಾಡ್ಕೋತಾ ಇದೀನಿ. ಸೊ ಬೆಟರ್ ಅಂಡರ್ಸ್ಟ್ಯಾಂಡ್, ನಾನು ಇದನ್ನ ಕಲರ್ ನ ಚೇಂಜ್ ಓವರ್ ಮಾಡ್ತಾ ಇದೀನಿ ಫಾರ್ ಅ ಬ್ಲೂ. ಓಕೆ, ಇದರಲ್ಲಿ ನಾನು ಮತ್ತೆ ಟ್ರಿಮ್ ಕಮಾಂಡ್ ಯೂಸ್ ಮಾಡ್ತಾ ಇದೀನಿ. ಓಕೆ, ಟ್ರಿಮ್ ಕಮಾಂಡ್ ಅಲ್ಲಿ ಮತ್ತೆ ಇದು ಈ ಪೋರ್ಷನ್ ಓಕೆ ಸಾರಿ. ಓಕೆ, ಈ ಪೋರ್ಷನ್ ಇದು, ಈ ಪೋರ್ಷನ್ ಇದು, ಎರಡು ಟ್ರಿಮ್ ಔಟ್ ಆಗುತ್ತೆ. ಸೊ ಟ್ರಿಮ್ ಔಟ್ ಆದ್ಮೇಲೆ ನನಗೆ ಲೈನ್ ತಗೊಂತಾ ಇದೀನಿ. ಮತ್ತೆ ಇಲ್ಲಿಂದ ಇಲ್ಲಿಗೆ ಸ್ಟ್ರೈಟ್ ಲೈನ್, ಇಲ್ಲಿಂದ ಇಲ್ಲಿಗೆ ಸ್ಟ್ರೈಟ್ ಲೈನ್ ತಗೋತಾ ಇದೀನಿ. ಓಕೆ, ನೀವು ಅಬ್ಸರ್ವ್ ಮಾಡ್ಬೋದು ಇದರಲ್ಲಿ ಏನೋ ಒಂದು ಡಿಸೈನ್ ಪ್ಯಾಟರ್ನ್ ಬಂತು. ಈ ಡಿಸೈನ್ ಪ್ಯಾಟರ್ನ್ ನಮ್ಗೆ ಇಲ್ಲಿ ಕ್ರಿಯೇಟ್ ಆಯ್ತು. ಸೊ ಸ್ಟ್ರೈಟ್ ಲೈನ್ ತಗೊಬೇಕಾ, ಆರ್ಕ್ ನ ತಗೊಂಡ್ರೆ ಆಗತ್ತಾ? ತಗೊಬಹುದು, ಇಟ್ಸ್ ಅ ಪಾರ್ಟ್ ಆಫ್ ಡಿಸೈನ್ ಅಷ್ಟೇ. ಸೊ ಅಗೇನ್ ಐಮ್ ಸೆಲೆಕ್ಟಿಂಗ್ ದಿಸ್ ಟು, ಅಗೇನ್ ಇದನ್ನ ನಾನು ಬ್ಲೂ ಕಲರ್ಗೆ ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ. ಸೊ ಇದು ಒಂದು ಲೀಫ್ ಇವಾಗ ನಮ್ಗೆ ಇದು ಕ್ರಿಯೇಟ್ ಆಯ್ತು. ಸೊ ನಾನೇನ್ ಮಾಡ್ತಾ ಇದೀನಿ ಅಂದ್ರೆ ಇಲ್ಲಿ ಒಂದು 1 ವ್ಯಾಟ್ LED ಇಲ್ಲಿಗೆ ಪ್ಲೇಸ್ ಮಾಡ್ಬೋದು, ಚೆನ್ನಾಗಿರುತ್ತೆ LED. ಸೊ ಅದಕ್ಕೆ ನಾನು ಏನ್ ಮಾಡ್ತಾ ಇದೀನಿ, ಒಂದು ಸ್ಮಾಲ್ ಸರ್ಕಲ್ ನ ತಗೊಂಡು, ಸೊ 0.5 ವ್ಯಾಲ್ಯೂ ನ ತಗೊಂಡು ಇದು ನಾನು LED ಪ್ಲೇಸ್ ಮಾಡೋದಕ್ಕೆ ಈ ಜಾಗನ ಕೊಡ್ತಾ ಇದೀನಿ. ಓಕೆನಾ? ಸೊ ಇಷ್ಟಾದ್ಮೇಲೆ ಇದನ್ನು ಕೂಡ ನಾನು ಏನ್ ಮಾಡ್ತಾ ಇದೀನಿ, ಬ್ಲೂ ಕಲರ್ ಚೂಸ್ ಮಾಡ್ಕೋತಾ ಇದೀನಿ. ಸೊ ಬ್ಲೂ ಚೂಸ್ ಆಯ್ತು. ಸೊ ಆಸ್ ಯೂಶುವಲ್ ಸೆಲೆಕ್ಟ್ ದ ಔಟ್ಲೈನ್, ಓಕೆ, ವಿತ್ ದಿಸ್. ಓಕೆ, ಇಷ್ಟು ಸೆಲೆಕ್ಟ್ ಆಗಿದೆ. ಈಗ ನೆಕ್ಸ್ಟ್ ಅಪ್ಲೈ ಮಾಡ್ಬೇಕಾಗಿರೋದು ಬಂದು ಅರೇ ಕಮಾಂಡ್. ಅದರಲ್ಲಿ ಬಂದು ನಾನು ಪೋಲಾರ್ ಅರೇ ನಾನು ಚೂಸ್ ಮಾಡ್ತೀನಿ. ಪೋಲಾರ್ ಅರೇ ಚೂಸ್ ಮಾಡ್ತಾ ಇದೀನಿ. ಸೊ ಸೆಲೆಕ್ಟ್ ಪೋಲಾರ್ ಅರೇ, ಅಗೇನ್ ಸ್ಪೆಸಿಫೈ ಬೇಸ್ ಪಾಯಿಂಟ್ ಅಂತ ಕೇಳ್ತದೆ, ಸ್ಪೆಸಿಫೈ ಬೇಸ್ ಪಾಯಿಂಟ್ ಅಂತ ತಗೊಳ್ಳಿ. ಸೊ ಇಲ್ಲಿ ಬಂದು ಎಷ್ಟು ಐಟಮ್ಸ್ ಬೇಕು ಅಂತ ಕೇಳ್ತಾರೆ. ಇಲ್ಲಿ ನಾನು ಬಂದು 5 ಐಟಮ್ಸ್ ನ ತಗೋತೀನಿ. 5 ಐಟಮ್ಸ್ ನ ತಗೊಂಡು ಅಪ್ಲೈ ಮಾಡಿದ್ರೆ ನಿಮ್ಗೆ ಎಕ್ಸಾಕ್ಟ್ಲಿ ಇದು ಫ್ಲವರ್ ಏನಿದೆ ಆ ಶೇಪ್ಸ್ ನಿಮ್ಗೆ ಇಲ್ಲಿ ಫಾರ್ಮ್ ಆಗಿರುತ್ತೆ. ಮತ್ತೆ ಸೆಂಟರ್ ಇಂದ ಏನ್ ಮಾಡಿದಾರೆ ಅಂದ್ರೆ ಕೋ ಸಿಸ್ಟಮ್ ನ ಯೂಸ್ ಮಾಡಿದ್ದಾರೆ. ಮತ್ತೆ ಇಲ್ಲಿ ಕೂಡ ಒಂದು ಸ್ಮಾಲ್ ಲೈಟ್ ನ ಪ್ಲೇಸ್ ಮಾಡಿದ್ದಾರೆ. ಅದಕ್ಕೆ ನಾನು ಏನ್ ಮಾಡ್ತಾ ಇದೀನಿ, ಅಗೇನ್ ಲೈಟ್ ನ ತಗೊಂಡು ದ ವ್ಯಾಲ್ಯೂ ಆಫ್ 1 ತಗೋತಾ ಇದೀನಿ. ಓಕೆನಾ? ಸೊ ಇದು LED ಲೈಟ್ ಹಾಕೋದಕ್ಕೆ. ಅಗೇನ್ ಇದನ್ನು ಏನ್ ಮಾಡ್ತಾ ಇದೀನಿ ಅನ್ನೋದಾದ್ರೆ, ಅಗೇನ್ ಸೆಲೆಕ್ಟಿಂಗ್ ಬ್ಲೂ ಕಲರ್.
ಸೊ ಇಷ್ಟು ಮಾಡಿದ್ರೆ ನೀವು ಮಾಡ್ತಿರೋ ಆಬ್ಜೆಕ್ಟ್ ಶೇಪ್ ಅಂದ್ರೆ ಏನ್ ಇಮೇಜ್ ನೋಡ್ತಾ ಇದ್ರೆ ಆ ಶೇಪ್ ಇಲ್ಲಿ ಡೀಟೇಲಿಂಗ್ ಆಯ್ತು. ಈಗ ಆಕ್ಚುಲಿ ನಾವ್ ಏನ್ ಮಾಡ್ಬೇಕು, ಫಾಲ್ ಸೀಲಿಂಗ್ ಡಿಸೈನ್ ಮಾಡೋರಿಗೆ ಈ ಮೆಷರ್ಮೆಂಟ್ಸ್ ನ ಕೊಡ್ಬೇಕಾಗತ್ತೆ. ಓಕೆ, ಈ ಮೆಷರ್ಮೆಂಟ್ ನ ಕೊಟ್ರೆ ಅವರು ನೀಟಾಗಿ ಫಾಲ್ ಸೀಲಿಂಗ್ ನ ಈ ರೀತಿ ನಾವು ಕಟ್ ಮಾಡಬಹುದು. ಓಕೆನಾ. ಸೊ ಇದರಲ್ಲಿ ಅನ್ವಾಂಟೆಡ್ ಲೈನ್ಸ್ ಯಾವ್ದಿದೆ ನಾನು ಅದನ್ನೆಲ್ಲ ರಿಮೂವ್ ಮಾಡ್ತಾ ಇದ್ದೀನಿ. ಸೊ ಇದು ಈ ತಕ್ಷಣಕ್ಕೆ ಬೇಡ, ಸೊ ಡೆಲೀಟ್ ದಿಸ್. ಇದು ತಕ್ಷಣಕ್ಕೆ ಬೇಡ, ಡೆಲೀಟ್ 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 ಡೆಲೀಟ್. ಸೊ ಈ ಶೇಪ್ ಇಲ್ಲಿಗೆ ಬಂದಿದೆ. ಹ್ಯಾಚ್ ಕಮೆಂಟ್ ತಗೋತಾ ಇದೀನಿ. ಸೊ ಒಳಗಡೆ ಅಗೇನ್ ಸಾಲಿಡ್ ಕಲರ್ ತಗೋತಾ ಇದೀನಿ. ಸೊ ಜಸ್ಟ್ ಸಮ್ ಲೈಟ್ ಗ್ರೇ ಕಲರ್ ತಗೋತಾ ಇದೀನಿ. ಗ್ರೇ ಕಲರ್ ನ ಫಿನಿಶ್ ಕೊಡ್ತಾ ಇದೀನಿ. ಸೊ ಇಲ್ಲಿ ಇವಾಗ ಏನ್ ನೋಡಿದೆ ಅಲ್ವಾ, ಈ ಲೈಟ್, ಈ ಶೇಪ್ಸ್ ಮೀನ್ಸ್ ಅಂದ್ರೆ ಈ ಡ್ರಾಯಿಂಗ್ ಇದು 2D ಸ್ಕೆಚ್ ಆಗಿದೆ. ಸೊ ನಿಮ್ಗೆ ಏನಾದ್ರು ಬೇರೆ ಡೌಟ್ಸ್ ಏನಾದ್ರು ಇತ್ತು ಅನ್ನೋದಾದ್ರೆ ಸೊ ನನಗೆ ಕಮೆಂಟ್ ಮಾಡಿ. ಸೊ ನೆಕ್ಸ್ಟ್ ವಿಡಿಯೋ ಕ್ಲಿಪ್ ಅಲ್ಲಿ ನಾನು ಅದನ್ನ ಅಪ್ಡೇಟ್ ಮಾಡ್ತೀನಿ. ಥ್ಯಾಂಕ್ ಯು.